ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ರೇಪ್ ಕೇಸ್ನಲ್ಲಿ ಜೀವನ ಪರ್ಯಂತ ಜೈಲಲ್ಲೇ ಇರೋ ಶಿಕ್ಷೆ ಪ್ರಕಟ ಆಗಿದೆ. ಆ ಮೂಲಕ ಜನಪ್ರತಿನಿಧಿಗಳ ನ್ಯಾಯಾಲಯ ಆಗಬೇಕಾದವನು ಯಾವ ರೀತಿ ಇರಬೇಕು ಅನ್ನೋ ಪಾಠವನ್ನು ಕಲಿಸಿದೆ. ಸಮಾಜದಲ್ಲಿ ಇಂಥ ಕೃತ್ಯವೆಸಗುವವರಿಗೆ ದೊಡ್ಡ ಸಂದೇಶವನ್ನು ರವಾನಿಸಿದೆ. ರೇವಣ್ಣಗೆ ಈ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ. ರೇಪ್ ಕೇಸ್ನ ದೋಷಿ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಪ್ರಕಟ. ಮಾಜಿ ಸಂಸದನಿಗೆ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆ. ಅತ್ಯಾಚಾರ ಕೇಸ್ನಲ್ಲಿ ದೋಷಿಯಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತಿಂಥ ಶಾಕ್ ಅಲ್ಲ, ಹೈ ವೋಲ್ಟೇಜ್ ಶಾಕ್ ಅನ್ನೇ ಕೊಟ್ಟಿದೆ. ಮನೆ ಕೆಲಸದಾಕಿಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಜೀವನ ಪೂರ್ತಿ ಜೈಲುವಾಸ ಅನುಭವಿಸುವಂತೆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದ್ದು, ಜೊತೆಗೆ 11 ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತದ ದಂಡವನ್ನ ವಿಧಿಸಿದೆ. ಈ ಮೂಲಕ ಸಮಾಜದಲ್ಲಿ ಇಂಥ ಕೃತ್ಯವನ್ನ ಎಸಗುವವರಿಗೆ ದೊಡ್ಡ ಸಂದೇಶವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ರವಾನಿಸಿದೆ. ಪ್ರಜ್ವಲ್ ರೇವಣ್ಣ ಕಣ್ಣೀರಿಗೆ ಕರಗದ ಜನಪ್ರತಿನಿಧಿಗಳ ಕೋರ್ಟ್. ಶಿಕ್ಷೆ ಪ್ರಮಾಣದ ಬಗ್ಗೆ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಮಧ್ಯಾಹ್ನ 2:45ಕ್ಕೆ ತೀರ್ಪು ಪ್ರಕಟಿಸುವುದಾಗಿ ಮುಂದೂಡಿತ್ತು. ಪ್ರಜ್ವಲ್ ರೇವಣ್ಣ ಎಷ್ಟೇ ಕಣ್ಣೀರು ಹಾಕಿದ್ರೂ ಇದಕ್ಕೆಲ್ಲ ದಯಾ ದಾಕ್ಷಿಣ್ಯವನ್ನ ತೋರಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಅಂದ್ರೆ ಜೀವನ ಪರ್ಯಂತ ಜೈಲುವಾಸದ ಶಿಕ್ಷೆಯನ್ನ ವಿಧಿಸಿದೆ. ಜೊತೆಗೆ ದಂಡವನ್ನೂ ಹಾಕಿದೆ. ಐಪಿಸಿ ಸೆಕ್ಷನ್ 376(2)ಕೆ ಅಡಿ ಜೀವಾವಧಿ ಶಿಕ್ಷೆ 5 ಲಕ್ಷ ದಂಡವನ್ನ ವಿಧಿಸಲಾಗಿದ್ರೆ, ಐಪಿಸಿ ಸೆಕ್ಷನ್ 376(2)ಎನ್ ಅಡಿ ಪದೇ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ವಿಧಿಸಲಾಗಿದೆ. 5 ಲಕ್ಷ ದಂಡವನ್ನು ಹಾಕಲಾಗಿದೆ. ಇನ್ನು ಐಪಿಸಿ ಸೆಕ್ಷನ್ 354(ಎ) ಅಡಿ 3 ವರ್ಷ ಕಠಿಣ ಜೈಲು, 25,000 ರೂಪಾಯಿ ದಂಡ. ಐಪಿಸಿ ಸೆಕ್ಷನ್ 354(ಬಿ) ಅಡಿ 7 ವರ್ಷ ಕಠಿಣ ಜೈಲು, 50,000 ರೂಪಾಯಿ ದಂಡ. ಇನ್ನು ಐಪಿಸಿ ಸೆಕ್ಷನ್ 354(ಸಿ) ಅಡಿ 3 ವರ್ಷ ಕಠಿಣ ಜೈಲು, ಐಪಿಸಿ ಸೆಕ್ಷನ್ 506 ಅಡಿ 2 ವರ್ಷ ಕಠಿಣ ಜೈಲು, 10,000 ದಂಡ. ಐಪಿಸಿ ಸೆಕ್ಷನ್ 201 ಅಡಿ 3 ವರ್ಷ ಕಠಿಣ ಜೈಲು, 25,000 ದಂಡವನ್ನ ವಿಧಿಸಲಾಗಿದೆ. ಇನ್ನು ಐಟಿ ಆಕ್ಟ್ 66 ಈಗೆ 3 ವರ್ಷ ಕಠಿಣ ಜೈಲು, 25,000 ದಂಡವನ್ನ ವಿಧಿಸಲಾಗಿದೆ. ಶಿಕ್ಷೆಯ ಪ್ರಮಾಣ ಪ್ರಕಟಕ್ಕೂ ಮುನ್ನ ಪ್ರಾಸಿಕ್ಯೂಷನ್ ಪರ ವಕೀಲರಾದಂಥ ಬಿಎನ್ ಜಗದೀಶ್, ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಮನವಿ ಮಾಡಿದ್ರು. ಬಳಿಕ ವಾದ ಮಂಡನೆ ಮಾಡಿದಂಥ ಪ್ರಜ್ವಲ್ ಪರ ವಕೀಲೆ ನಳಿನಿ ಮಾಯೇಗೌಡ ಅಪರಾಧಿಯ ರಾಜಕೀಯ ಭವಿಷ್ಯ, ವಯಸ್ಸು ಇತ್ಯಾದಿಗಳನ್ನ ಪರಿಗಣಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಮೈ ಲಾರ್ಡ್, ಈ ಪ್ರಕರಣದಲ್ಲಿ ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆ ನೀಡಬಹುದು. ಪದೇ ಮಹಿಳೆಗೆ ಅತ್ಯಾಚಾರ ಆಗಿದ್ದು ಅಪರಾಧ ಸಾಬೀತಾಗಿದೆ. ಅತ್ಯಾಚಾರ ಕೇವಲ ದೇಹದ ಮೇಲಲ್ಲ, ಮನಸ್ಸಿನ ಮೇಲೂ ಆಗಿದೆ. ವಿಡಿಯೋ ನೋಡಿದ ಮೇಲೆ ಆಕೆ ಆತ್ಮಹತ್ಯೆಗೆ ನಿರ್ಧರಿಸಿದ್ಲು. ಒಪ್ಪಿಗೆ ಇಲ್ಲದೆ ಲೈಂಗಿಕ ಕ್ರಿಯೆಯ ಚಿತ್ರೀಕರಣ ಮಾಡಲಾಗಿದೆ. ಬ್ಲ್ಯಾಕ್ ಮೇಲ್ ಮಾಡಿ ಪದೇ ಅತ್ಯಾಚಾರ ಮಾಡಲಾಗಿದೆ. ಅತ್ಯಾಚಾರದ ರೀತಿ ಪ್ರಜ್ವಲ್ ರೇವಣ್ಣ ವಕ್ರ ಮನಸ್ಥಿತಿ ತೋರಿಸ್ತದೆ. ಪ್ರಜ್ವಲ್ ರೇವಣ್ಣ ಸಂಸದನಾಗಿದ್ದು ಇಂತಹ ದುಷ್ಕೃತ್ಯ ಎಸಗಿದ್ದಾನೆ. ಕಾನೂನು ತಿಳಿದಿದ್ರೂ ನೀಚ ಕೃತ್ಯ ಎಸಗಿದ್ದು ಗಂಭೀರ ಅಪರಾಧ. ಈತನ ಮೇಲೆ ಇನ್ನಷ್ಟು ಕೇಸ್ಗಳಿವೆ, ಬಹಳಷ್ಟು ಅಶ್ಲೀಲ ವಿಡಿಯೋ ಇವೆ. ಪ್ರಜ್ವಲ್ ರೇವಣ್ಣ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ತೋರಿಲ್ಲ. ಹೀಗಾಗಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ವಿಧಿಸಿ ಸಮಾಜಕ್ಕೆ ಸಂದೇಶ ನೀಡಬೇಕು. ಸಂಸದರೇ ಇಂತಹ ಕೃತ್ಯ ಮಾಡಿರೋದ್ರಿಂದ ಗರಿಷ್ಠ ಶಿಕ್ಷೆ ಆಗಬೇಕು. ಕಿರಿಯ ವಯಸ್ಸಿನಲ್ಲಿ ಸಂಸದನಾಗಿದ್ದ, ಜನ ಆಯ್ಕೆ ಮಾಡಿದ್ಯಾಕೆ? ಈತ ಮಾಡಿದ್ದೇನು? ಈತನಿಗೆ ವಿಧಿಸುವ ಶಿಕ್ಷೆ ಸಮಾಜಕ್ಕೆ ಸಂದೇಶವಾಗಬೇಕು. ಜೀವಾವಧಿ ಶಿಕ್ಷೆ ಅತಿ ಹೆಚ್ಚು ದಂಡ ವಿಧಿಸಬೇಕು. ಒಂದು ಕೇಸ್ನಲ್ಲಿ 25 ಲಕ್ಷ ದಂಡ ವಿಧಿಸಿದ ಉದಾಹರಣೆ ಇದೆ.
ಪ್ರಜ್ವಲ್ ಬಡವನಲ್ಲ, ಕರೋಡಪತಿಯಾಗಿದ್ದಾನೆ. ಹೀಗಾಗಿ ಹೆಚ್ಚಿನ ದಂಡ ವಿಧಿಸಿ ಅದರ ದೊಡ್ಡ ಭಾಗ ಮಹಿಳೆಗೆ ನೀಡಬೇಕು. ವಿಡಿಯೋ ವೈರಲ್ ಆಗಿ ಆಕೆ ದುಡಿಯಲು ಎಲ್ಲೂ ಹೋಗದಂತಾಗಿದೆ. ಹೀಗಾಗಿ ಹೆಚ್ಚಿನ ದಂಡ ವಿಧಿಸಿ ಅದರ ದೊಡ್ಡ ಭಾಗ ಮಹಿಳೆಗೆ ನೀಡಬೇಕು. ಯುವ ಸಂಸದನಾಗಿ ಪ್ರಜ್ವಲ್ ರೇವಣ್ಣ ಜನಸೇವೆ ಮಾಡಿದ್ದಾನೆ. 2024ರ ಚುನಾವಣಾ ವೇಳೆಗೆ ವಿಡಿಯೋ ಯಾಕೆ ವೈರಲ್ ಆಯಿತು? ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜಕೀಯ ಪ್ರೇರಿತ ಕ್ರಮವಾಗಿದೆ. ಪ್ರಜ್ವಲ್ ರೇವಣ್ಣ ವಯಸ್ಸು ಈಗ ಕೇವಲ 34 ವರ್ಷ ಮಾತ್ರ. ಸಂತ್ರಸ್ತೆ ತನ್ನ ಸಂಸಾರದೊಂದಿಗೆ ಎಂದಿನಂತೆ ಜೀವನ ಸಾಗಿಸುತ್ತಿದ್ದಾಳೆ. ಸಂತ್ರಸ್ತೆಗೆ ವಿವಾಹವಾಗಿ ಮಕ್ಕಳಾಗಿವೆ, ಜೀವನ ನಡೆಯುತ್ತಿದೆ. ಆದರೆ ಪ್ರಜ್ವಲ್ ರೇವಣ್ಣ ಜೀವನ ಹಾಗೂ ಹೆಸರು ಹಾಳಾಗಿದೆ. ಪ್ರಜ್ವಲ್ ರೇವಣ್ಣಗೆ ವಯಸ್ಸಾದಂತಹ ತಂದೆ ತಾಯಿ ಇದ್ದಾರೆ. ಅವರ ರಾಜಕೀಯ ಸ್ಥಾನಮಾನ ತೀವ್ರ ಶಿಕ್ಷೆಗೆ ಕಾರಣವಾಗಬಾರದು. ಚುನಾವಣೆ ಗೆಲ್ಲುವ ವೇಳೆಯೇ ಇಂತಹ ವಿಡಿಯೋ ಹರಿಬಿಡಲಾಗಿದೆ. ಆದ್ರಿಂದ ಕಡಿಮೆ ಶಿಕ್ಷೆ ವಿಧಿಸಬೇಕು ಮೈಲಾರ್ಡ್. ನಾನು ಅತ್ಯಾಚಾರ ಮಾಡಿಲ್ಲ, ಪ್ರಜ್ವಲ್ ರೇವಣ್ಣ ಕಣ್ಣೀರು. ಇನ್ನು ವಾದ ಪ್ರತಿವಾದ ಮುಕ್ತಾಯವಾಗ್ತಾ ಇದ್ದ ಹಾಗೆ ಅಪರಾಧಿ ಪ್ರಜ್ವಲ್ ರೇವಣ್ಣ ನಾನು ಅತ್ಯಾಚಾರ ಮಾಡಿಲ್ಲ ಅಂತ ಹೇಳಿ ಕೋರ್ಟ್ ಹಾಲ್ನಲ್ಲೇ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ. ನಾನು ಸಂಸದನಾದ ವೇಳೆ ಯಾರೂ ಇಂಥ ಆರೋಪ ಮಾಡಿರಲಿಲ್ಲ. ಒಂದ್ ವೇಳೆ ನಾನು ರೇಪ್ ಮಾಡಿದ್ರೆ ಅವ್ರು ಯಾಕೆ ಯಾರಿಗೂ ಹೇಳಲಿಲ್ಲ? ಚುನಾವಣೆ ವೇಳೆಯೇ ನನ್ನ ವಿರುದ್ಧ ಇಂಥ ಆರೋಪ ಮಾಡಿದ್ದಾರೆ. ಯಾವ ಮಹಿಳೆಯೂ ರೇಪ್ ಮಾಡಿದ್ದೇನೆಂದು ಹೇಳಲು ಮುಂದೆ ಬಂದಿರಲಿಲ್ಲ. ನ್ಯಾಯಾಲಯದ ಆದೇಶಕ್ಕೆ ನಾನು ತಲೆಬಾಗ್ತೀನಿ. 6 ತಿಂಗಳುಗಳಿಂದ ನಾನು ನನ್ನ ತಂದೆ ತಾಯಿಯನ್ನು ನೋಡಿಲ್ಲ. ನಾನು ಮಾಡಿದ ಒಂದೇ ತಪ್ಪಂದ್ರೆ ರಾಜಕೀಯದಲ್ಲಿ ಬೇಗ ಬೆಳೆದಿದ್ದು. ಅದೇ ನನಗೆ ಇಂದು ಮುಳುವಾಗಿದೆ. ಇನ್ನು ಜೀವನ ಪರ್ಯಂತ ಜೈಲಿನಲ್ಲಿರುವ ಶಿಕ್ಷೆ ಪ್ರಜ್ವಲ್ ರೇವಣ್ಣ ಪಾಲಿಗಂತೂ ದೊಡ್ಡ ಶಾಕ್ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಂತ್ರಸ್ತರಿಗೆ ನ್ಯಾಯ ನೀಡಿದೆ ಅಂತ ಹೇಳಿ ಅನೇಕರು ಕೋರ್ಟ್ ತೀರ್ಪನ್ನ ಶ್ಲಾಘಿಸುತ್ತಿದ್ದಾರೆ. ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಒಟ್ಟು 11,50,000 ರೂಪಾಯಿ ದಂಡವನ್ನ ವಿಧಿಸಲಾಗಿದ್ದು, ಇದರಲ್ಲಿ ಸಂತ್ರಸ್ತೆಗೆ 11,25,000 ರೂಪಾಯಿ ಪರಿಹಾರವನ್ನ ನೀಡೋಕೆ ಸೂಚಿಸಲಾಗಿದೆ. ಅವ್ರಿಗೆ ಗೊತ್ತು ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅಕ್ರಮ, ಅವ್ರು ಜೀವಿಸ್ತಾ ಇರ್ತಕ್ಕಂಥ ರೀತಿ ಅವ್ರಿಗೆ ಗೊತ್ತು. ಅದನ್ನ ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ. ಏನಿವೆ ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಗರಿಷ್ಠವಾದ ಒಂದು ಶಿಕ್ಷೆಯನ್ನು ವಿಧಿಸಿದೆ. ಒಟ್ಟಾರೆ ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ 6 ಪ್ರಕರಣಗಳಲ್ಲಿ 5ರಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಅದರಲ್ಲಿ 1 ಪ್ರಕರಣದ ತೀರ್ಪು ಹೊರಬಿದ್ದಂತಾಗಿದೆ. ಮಾಜಿ ಸಂಸದನಿಗೆ ಸೆರೆವಾಸವೇ ಜೀವನವಾಗಲಿದೆ. ಆದರೆ ಆ ತೀರ್ಪನ್ನ ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೊರೆ ಹೋಗುವುದಕ್ಕೂ ಅವಕಾಶ ಇದೆ. ಅಂಕಿತಾ ಜೊತೆ ಶಿವಕುಮಾರ್ ಮತ್ತು ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.